ಆತ್ಮೀಯ ಸ್ನೇಹಿತರೆ, ಇವತ್ತು ಕೆಸೆಟ್ನಲ್ಲಿ ನಡೆದಿರ್ತಕ್ಕಂಥ ಫಸ್ಟ್ ಪೇಪರನ್ನು ಕಂಪ್ಲೀಟ್ ಕೀ ಆನ್ಸರ್ಸನ್ನು ನೋಡೋಣ. ಆಲ್ರೆಡಿ ನಾನು ಒಂದು ವಿಡಿಯೋವನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ನಿಮಗೆ ಏನು ಮಾಡ್ತೀನಿ, ಕೀ ಆನ್ಸರ್ಸ್ಗಳನ್ನು ಕೊಡ್ತೀನಿ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಫಸ್ಟ್ ಕ್ವಶನ್ನಲ್ಲಿ ಚಿತ್ರದಲ್ಲಿರ್ತಕ್ಕಂಥ ಹೆಚ್ಚು ಸಂಕೀರ್ಣಗೊಳ್ತಕ್ಕಂಥ ಸಾಲು ಅಂತ ಕೇಳಿದರೆ ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್. ಯಾರೆಲ್ಲ 3 ಅಂತ ಹಾಕಿದಾರಲ್ಲ ಅದು ಸರಿಯಾಗಿರ್ತಕ್ಕಂಥ ಉತ್ತರ. ಎರಡನೇ ಪ್ರಶ್ನೆ ಇದೆ, 123 A4B ಅಂಕಿಗಳು 5 ಮತ್ತು 2 ಅಂತ ಇದೆ. ಸೊ ಇದರಲ್ಲಿ ರೈಟ್ ಆನ್ಸರ್ ಇಸ್ ದ ಆಪ್ಷನ್ 1 ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ, 5. ಮುಂದಿನ ಪ್ರಶ್ನೆ, ಒಬ್ಬ ಕಳ್ಳನನ್ನು ಒಬ್ಬ ಪೊಲೀಸ 100 ಮೀಟರ್ ದೂರದಲ್ಲಿರೋದನ್ನು ಗುರುತಿಸ್ತಾನೆ ಅಂತ ಕೇಳಿದರೆ ಸೊ ಇದರದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ 1, 2/5 ಕಿಲೋಮೀಟರ್ ಅಂತಕ್ಕಂಥದ್ದು ಸರಿ ಇದೆ. ಇನ್ನು ನಾಲ್ಕನೇ ಪ್ರಶ್ನೆ, ಎ, ಬಿ ಮತ್ತು ಸಿ ಒಂದು ಕಾರ್ಯವನ್ನು ಪೂರ್ಣಗೊಳಿಸಲು ತೆಗೆದುಕೊಂಥ ದಿನ ಅಂತ ಕೇಳಿದರೆ ಸೊ 4 ಇದೆ, 3.37 ದಿನಗಳು ಅನ್ನೋದು ಸರಿಯಾದ ಉತ್ತರ. ಇನ್ನು ಐದನೇ ಪ್ರಶ್ನೆ, ಕೊಟ್ಟಿರೋ ಮಾಹಿತಿಯನ್ನು ಆಧರಿಸಿ ಬರೀಬೇಕಾಗಿತ್ತು. ಇದರಲ್ಲಿ ಸೆಕೆಂಡ್ ಆಪ್ಷನ್ ಇದೆ, ಯು, ವಿ, ಪಿ ಮತ್ತು ಟಿ G2 ಗುಂಪಿನಲ್ಲಿದೆ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಆರನೇ ಪ್ರಶ್ನೆಗಳಲ್ಲಿ ಹೇಳಿಕೆಗಳ ಬಗ್ಗೆ ಇತ್ತು. ಸೊ ಹೇಳಿಕೆಗಳಲ್ಲಿ ಮೂರನೇದು ಯಾವ ತೀರ್ಮಾನಗಳು ಸರಿ ಇಲ್ಲ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಇನ್ನು ಏಳನೇ ಪ್ರಶ್ನೆಗೆ ಹೋಗ್ತೀನಿ. ರೋಹನ್ ಎಸ್ ಕೇಂದ್ರದಿಂದ ಉತ್ತರದ ಕಡೆಗೆ 30 ಮೀಟರ್ ಚಲಿಸಿ ಅಂತ ಇದೆ. ಸೊ ಎರಡನೇ ಉತ್ತರ ದಕ್ಷಿಣಕ್ಕೆ 20 ಮೀಟರ್ ಸರಿಯಾದ ಉತ್ತರ. ಇನ್ನು ಎಂಟರಲ್ಲಿ ನಮ್ಮ ದೇಶದಲ್ಲಿ ನಡೀತಕ್ಕಂಥದ್ದಿದೆ. ಸೊ ಇದು ಬಹಳಷ್ಟು ಡೌಟ್ ಇದೆ, ಯಾಕೆಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೀರ್ಮಾನಗಳನ್ನು ತೆಗೆದುಕೊಳ್ಳೋದು ಕಷ್ಟ ಇದೆ ಉತ್ತರಗಳಲ್ಲಿ. ಸೊ ನೋಡುವ. 9ನೇ ಪ್ರಶ್ನೆ, ಪ್ರಸ್ತುತ ತಂದೆಯ ವಯಸ್ಸಿನ ಅನುಪಾತ ಅಂತ ಕೇಳಿದರೆ 9ರ ಉತ್ತರ ಇತ್ತು ಆಪ್ಷನ್ 2, 48. ಇಲ್ಲಿ ಗಣಿತದ ಹಲವು ಚಿಹ್ನೆಗಳನ್ನಂತ ಕೊಟ್ಟಿದ್ದಾರೆ. 10ನೇ ಪ್ರಶ್ನೆ ಉತ್ತರ, ಸೊ ಫಸ್ಟ್ ಈಸ್ ದ ರೈಟ್ ಒನ್. ನೆಕ್ಸ್ಟ್ 11ನೇ ಪ್ರಶ್ನೆಗೆ ಹೋಗ್ತೀನಿ. QR ಕೋಡನ್ನು ವಿಸ್ತರಿಸಿ ಬರೀಬೇಕಾಗಿತ್ತು, ಅದು ಕ್ವಿಕ್ ರೆಸ್ಪಾನ್ಸ್ ಕೋಡ್ ಅಂತಕ್ಕಂಥದ್ದು ಆಗ್ತದೆ. 12ರಲ್ಲಿ ಎಸ್ ಡಾಟಾ ಇದೆ. ಸೊ ಈ ಡಾಟಾಗೆ ಕರೆಕ್ಟ್ ಆಗಿರ್ತಕ್ಕಂಥ ಆಪ್ಷನ್ 3, 864 ಇಸ್ ದ ರೈಟ್ ಆನ್ಸರ್. ಇನ್ನು 13ನೇ ಪ್ರಶ್ನೆ ಇದೆ. 13ನೇ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ 14ನೇ ಪ್ರಶ್ನೆಗೆ ಹೋಗೋಣ. 14ನೇ ಪ್ರಶ್ನೆಯಲ್ಲಿ ಆಪ್ಷನ್ 2 F ಅನ್ನೋದು ಸರಿ ಇದೆ. 15ನೇ ಪ್ರಶ್ನೆಗೆ ಹೋಗ್ತೀನಿ. 15ನೇ ಪ್ರಶ್ನೆಯಲ್ಲಿ ಎ ಮತ್ತು ಬಿ ಸಹೋದರರಾದರೆ ಅಂತ ಕೇಳಿದರೆ ಫಸ್ಟ್ ಒನ್ ಎ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. 16ದಲ್ಲಿ ಕೆಳಕಂಡವುಗಳನ್ನು ಇಮೇಲ್ಗೆ ತಪ್ಪಾದ ಹೇಳಿಕೆ ಕೇಳಿದರೆ ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್. 17ದಲ್ಲಿ ಕೇಳಿದರೆ ಸೊ 17ದಲ್ಲಿ ಇರ್ತಕ್ಕಂಥದ್ದು ಫೋರ್ತ್ ಒನ್ ಇಸ್ ದ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ 18ಗೆ ಹೋಗೋಣ. ಭಾರತ ಸರ್ಕಾರದ 24x7 ಅಂತ ಕೇಳಿದರೆ ಸ್ವಯಂ ಪ್ರಭಾ ಅನ್ನೋದು ಸರಿಯಾದ ಉತ್ತರ. ಒಂದು ಬಗೆಯ ಸರ್ವರ್ ವೆಬ್ಸೈಟ್ಗಳನ್ನು ನಿರ್ದೇಶಿಸುತ್ತದೆ, ಪ್ರಾಕ್ಸಿ ಸರ್ವರ್ ಇಸ್ ದ ರೈಟ್ ಆನ್ಸರ್. 20ನೇ ಪ್ರಶ್ನೆ ಇದೆ, ಓಕೆನಾ. ಸೊ ಅದು NAD ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ, ನ್ಯಾಷನಲ್ ಅಕಾಡೆಮಿಕ್ ಡಿಪಾಸಿಟರಿ. ಯಾವ ಮಾಲಿನ್ಯವನ್ನು ಬಳಸಲಿಕ್ಕೆ BOD ಪರೀಕ್ಷೆಯನ್ನು ಮಾಡ್ತೀವಿ ಅಂತ ಕೇಳಿದರೆ 21ರಲ್ಲಿ ಜಲಮಾಲಿನ್ಯ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳಿದರೆ 22ರಲ್ಲಿ ಆಪ್ಷನ್ 3 ಎರಡೂ ಹೇಳಿಕೆಗಳು ಸರಿಯಾಗಿದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇನ್ನು 23ಕ್ಕೆ ಬರೋಣ. ಬೆಂಜಿನ್ ಮಾಲಿನ್ಯವನ್ನು ಉಂಟು ಮಾಡ್ತಕ್ಕಂಥದ್ದು ಅದರಲ್ಲಿ A, B ಮತ್ತು C ಅಂತಕ್ಕಂಥದ್ದು ಇರಬೇಕು. ಸೊ ಬಟ್ ಇದರಲ್ಲಿ B ಮತ್ತು C ಇದೆ. ಇದಕ್ಕೆ ಹೋಗೋಣ ಆಪ್ಷನ್ಸ್ಗೆ, ಅದೆಲ್ಲ ತಪ್ಪೇ ಇದ್ದಾವೆ, ABC ಅಂತಲೇ ಬರಬೇಕು. 24ರಲ್ಲಿ ಸರಿಯಾದ ಆನ್ಸರ್ ಬರ್ತದೆ, ಫೋರ್ತ್ ಒನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 25ಗೆ ಬರೋಣ. ಯಾವ ಜೋಡಿ ತಪ್ಪಾಗಿದೆ ಅಂತ ಕೇಳಿದರೆ 25ರಲ್ಲಿ ಥರ್ಡ್ ಒನ್ ಇಸ್ ದ ರೈಟ್ ಆನ್ಸರ್. ಭೂ ಸವಕಳಿಯಲ್ಲಿ ಮಣ್ಣಿನ ಬಗ್ಗೆ ಬರ್ತದೆ, ವಿಕಿರಣ ಬರುವುದಿಲ್ಲ. ಇನ್ನು NIRF ಬಗ್ಗೆ ನೋಡೋದಾದರೆ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ಸ್ ಬರ್ತದೆ. ಇನ್ನು ಜ್ಞಾನ ಆಯೋಗದಲ್ಲಿರ್ತಕ್ಕಂಥ ಹೊಂದಿಸಿ ಬರಲಿಕ್ಕೆ ಕೇಳಿದರೆ 27ರಲ್ಲಿ ಥರ್ಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಇನ್ನು 28ಕ್ಕೆ ಬರೋಣ. 28ರ ಪ್ರಶ್ನೆ ಇತ್ತು, ಯಾವುದು ಸುಸ್ಥಿರ ಅಭಿವೃದ್ಧಿಗಾಡಿಗೆ ಸೇರಿಸಲಾಗಿಲ್ಲ, ತಂತ್ರಜ್ಞಾನ ಸುಸ್ಥಿರತೆ ಅದನ್ನು ಸೇರಿಸಿಲ್ಲ. 29ನೇ ಪ್ರಶ್ನೆ, ಭಾರತದ ಮೊದಲ ಮುಕ್ತ ವಿಶ್ವವಿದ್ಯಾಲಯ ಹೈದರಾಬಾದ್ ಬರ್ತದೆ. NBA ಯಾವ ಸಂಸ್ಥೆಗಳಿಗೆ ಮಾನ್ಯತೆಯನ್ನು ಕೊಡ್ತದೆ ಅಂತ ಕೇಳಿದರೆ 30ರಲ್ಲಿ ಫೋರ್ತ್ ಒನ್ ಇಸ್ ದ ರೈಟ್ ಆನ್ಸರ್. ಯಾವ ಮಾನ್ಯತಾ ಸಂಸ್ಥೆಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಇನ್ನು 31st ಇದೆ. ಸೊ 31ರಲ್ಲಿ ಸೆಕೆಂಡ್ ಉದ್ದೇಶಪೂರ್ವಕ ಕಲಿಕಾ ಅನುಭವಗಳು ಅನ್ನೋದು ಸರಿಯಾದ ಉತ್ತರ. ಪಿಯಾಜೆಯ ಜ್ಞಾನಾತ್ಮಕ ವಿಕಾಸದ ಹಂತಗಳಂತ ಕೇಳಿದರೆ 32ದಲ್ಲಿ ಥರ್ಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್.
ಇನ್ನು 33ಕ್ಕೆ ಬರೋಣ. ಸ್ವಯಂ ಪೋರ್ಟಲ್ ಯಾವುದಕ್ಕೆ ಸಂಬಂಧಿಸಿದಿಲ್ಲ ಅಂತ ಕೇಳಿದರೆ, ಸೊ ಇದರಲ್ಲಿರ್ತಕ್ಕಂಥ ಆಪ್ಷನ್ಸ್ ಎಲ್ಲಾನೇ ಡೌಟ್ ಇದ್ದಾವೆ. ಸೊ ಇದನ್ನು ಕೂಡ ನೋಡಬೇಕು, ಯಾಕಂದ್ರೆ ಮೂರನೇದು ಒಂದು ಮಾತ್ರ ಹೇಳಿಕೆ ಸರಿಯಾಗಿರ್ತಕ್ಕಂಥದ್ದು ಇದೆ, ಬಟ್ ಅದು ಒಂದೇ ಎಲ್ಲಿಯೂ ಇಲ್ಲ. ಇನ್ನು ನೆಕ್ಸ್ಟ್ ಹೊಂದಿಸಿ ಬರೆಯರಲ್ಲಿ 34ರಲ್ಲಿ ಇರ್ತಕ್ಕಂಥ ಆಯ್ಕೆ 4th ಇಸ್ ದ ರೈಟ್ ಆನ್ಸರ್. ಇನ್ನು 35 ಉನ್ನತ ಶಿಕ್ಷಣದಲ್ಲಿ ಐಚ್ಛಿಕ ಮತ್ತು ಆಯ್ಕೆ ಕೋರ್ಸ್ಗಳು ಅದು ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಮೇಲೆ ಅವಲಂಬಿತ ಆಗದ. ನೆಕ್ಸ್ಟ್ ಇನ್ನು 36ರಲ್ಲಿ ಹೊಂದಿಸಿ ಬರೀಬೇಕಾಗಿತ್ತು. ಆಪ್ಷನ್ 3rd ಒನ್ ಇಸ್ ದ ರೈಟ್ ಆನ್ಸರ್. ಸಂಶೋಧನೆ ಕೈಗೊಳ್ಳುವಾಗ ಸರಿಯಾದ ಕ್ರಮ ಕೇಳಿದರೆ 37ರಲ್ಲಿ 3ನೇ ಆಯ್ಕೆ ಸರಿಯಾದ ಉತ್ತರ. ಲಂಬ ಅಧ್ಯಯನದ ಲಕ್ಷಣವಾಗಿದೆ ಅಂತ ಕೇಳಿದರೆ 38ರಲ್ಲಿ 4ನೇದು ಸರಿಯಾಗಿರ್ತಕ್ಕಂಥ ಉತ್ತರ. 39ಕ್ಕೆ ಬರೋಣ. ಸಂಶೋಧನೆಯಲ್ಲಿ ಕೃತಿ ಚೌರ್ಯ ಏನನ್ನು ಒಳಗೊಂಡಿದೆ ಅಂತ ಕೇಳಿದರೆ 39ರಲ್ಲಿ ಫಸ್ಟ್ ಒನ್ ಇಸ್ ದ ಸರಿಯಾದ ಉತ್ತರ. ಇನ್ನು ಯಾವುದು ಪ್ರೊಬಬಿಲಿಟಿ ಸ್ಯಾಂಪ್ಲಿಂಗ್ ನಮೂನೆ ಅಲ್ಲ ಅಂತ ಕೇಳಿದರೆ ಸ್ಲೋಬಾಲ್ ನಮೂನೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ಯಾಸೇಜ್ಗೆ ಬರೋಣ. ಪ್ಯಾಸೇಜಲ್ಲಿ ಇರ್ತಕ್ಕಂಥದ್ದು 41ನೇ ಪ್ರಶ್ನೆ ಇದೆ. ಸೊ 41th ಆನ್ಸರ್ 5 ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಪಂಚದ ಯಾವ ಪ್ರದೇಶ ಭಾರತದ ತತ್ವಶಾಸ್ತ್ರದ ಹೆಚ್ಚಿನ ಅರಿವನ್ನು ಹೊಂದಿದೆ? ಯುರೋಪ್. 42ದಲ್ಲಿ 2 ಆನ್ಸರ್. 43ದಲ್ಲಿ 3 ಯಾಂತ್ರಿಕ ಉತ್ಪನ್ನ. 44ರಲ್ಲಿ ಇರ್ತಕ್ಕಂಥದ್ದು ಸೊ ಆನ್ಸರ್ ಇತ್ತು 2 ಫ್ರೆಂಚ್ ತತ್ವಜ್ಞಾನಿಗಳು. 45ದಲ್ಲಿ ಇರ್ತಕ್ಕಂಥದ್ದು ನಾವೀನ್ಯತೆಯ ಪ್ರಧಾನ ಮೂಲವಾಗಿದೆ ಅನ್ನೋದು ಸರಿಯಾದ ಉತ್ತರ. 46ರಲ್ಲಿ 2ನೇದು ಆನ್ಸರ್ ಬರ್ತದೆ, ಸೋರ್ಸ್ ಮೆಸೇಜ್ ಚಾನಲ್ ಮತ್ತು ರಿಸೀವರ್ ಬರ್ತದೆ. 47ಗೆ ಹೋಗೋಣ. ಮೆಹರ್ಬೀರವರ ಪ್ರಕಾರ ಅಂತ ಕೇಳಿದರೆ ಸೆಕೆಂಡ್ ಆಪ್ಷನ್ ರೈಟ್ ಆನ್ಸರ್. 48ರಲ್ಲಿ ತರಗತಿ ಕೋಣೆಯಲ್ಲಿ ಸಂವಹನ ಭಾಗ ಅಂತ ಕೇಳಿದರೆ 48ರಲ್ಲಿ 4th ಇಸ್ ದ ರೈಟ್ ಆನ್ಸರ್. 49ನಲ್ಲಿ ಕಣ್ಗಾವಲು ಅನ್ನೋದು ಸರಿ ಇದೆ. ಲಾಸ್ಟ್ 50ರಲ್ಲಿ ಹೊಂದಿಸಿ ಬರೆದಾಗ ಆಪ್ಷನ್ 4 ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಇಷ್ಟಿತ್ತು ಕೀ ಉತ್ತರಗಳು ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.